ಇಷ್ಟು ದಿನಗಳ ಕಾಲ ಭಾರತದಲ್ಲಿ ವಿಪರೀತ ಸೆಕೆ ಅಂದರೆ ಸೆಕೆ. ಮನೇಲಿ ಇರೋಕ್ಕಾಗ್ತಿಲ್ಲ, ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಪರಿಪ್ರಮಾಣದಲ್ಲಿ ಬಿಸಿಲಿತ್ತು ಈ ಬಾರಿ. ಈ ಬಿಸಿಲು ಬಸವಳಿದು ಇದೀಗ ಮಳೆ ಬರುವಂತಹ ಸಮಯ. ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿದ್ರೆ, ಇದೀಗ ಮುಂಗಾರು ಅವಧಿ ಪೂರ್ವವೇ ಎಂಟ್ರಿ ಆಗ್ತಾ ಇದೆ. ಆ ಮುಖಾಂತರ ರೈತರ ಮುಖದಲ್ಲಿ ಒಂದು ಮಂದಹಾಸ ಮೀರಬಹುದು ಅಂತ. ಒಂದು ಕಡೆ ಭಾರತಕ್ಕೆ ಎಲ್ನಿನೋ ಎಫೆಕ್ಟ್ ಆಗುತ್ತೆ, ಭಾರತದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಬಹುದು ಎನ್ನುವಂತಹ ಆತಂಕಕಾರಿ ಸುದ್ದಿಗಳ ನಡುವೆಯೂ ಕೂಡ ಪಕ್ಕದ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡ್ತಾ ಇದೆ. ಹಾಗಾದರೆ ಜೂನ್ಗೂ ಮೊದಲೇ ಮುಂಗಾರು ಎಂಟ್ರಿ ಆಗ್ತಾ ಇರೋದು ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಮಗಿರುವಂತಹ ನಾವೆಲ್ಲ ಆಲೋಚನೆ ಮಾಡೋದು ಮುಂಗಾರು ಏನಾಗುತ್ತೆ ಜೂನ್ ಮೊದಲ ವಾರದಲ್ಲಿ ಬರುತ್ತೆ ಅಂತ. ಆದರೆ ಇದೀಗ ಮೇಯ ಕೊನೆ ವಾರದಲ್ಲಿ ಮುಂಗಾರು ಬರ್ತಾ ಇರೋದು. ಮೇ 24ನೇ ತಾರೀಕಿಗೆ ಕೇರಳದ ಕರಾವಳಿಯನ್ನು ಪ್ರವೇಶ ಮಾಡುತ್ತೆ ಮುಂಗಾರು. ರಾಜ್ಯದಲ್ಲೂ ಕೂಡ 4-5 ದಿನ ಮುಂಚಿತವಾಗಿ, ಅಂದರೆ ಕೇರಳಕ್ಕೆ ಬಂದ ನಂತರ ಕರ್ನಾಟಕಕ್ಕೆ ಬರುತ್ತೆ. ಹೀಗಾಗಿ ಮುಂಚಿತವಾಗಿ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಈಗಾಗಲೇ ಮುಂಗಾರು ಪ್ರವೇಶ ಮಾಡಿದೆ ಎನ್ನುವಂಥ ಸುದ್ದಿ. ಮುಂಗಾರು ಈಗಾಗಲೇ ಅಂಡಮಾನ್ ನಿಕೋಬಾರ್ಗೆ ಬಂದಿದೆ ಅಂತ ಹವಾಮಾನ ಇಲಾಖೆ ಎಲ್ಲರೂ ಕೂಡ ಹೇಳಿದ್ದಾರೆ. ಅದನ್ನು ನೋಡಿ 2009ರಲ್ಲಿ ಮೇ 23ನೇ ತಾರೀಕಿಗೆ ಬಂದಿತ್ತು. ಅದಾದ ನಂತರ 2025ರಲ್ಲಿ ಮೇ 24ನೇ ತಾರೀಕಿಗೆ ಬಂದಿತ್ತು. ಈ ಬಾರಿಯೂ ಕೂಡ ಮೇ 24ನೇ ತಾರೀಕಿಗೆ ಮುಂಗಾರು ಅಂದರೆ 8 ದಿನಕ್ಕಿಂತ ಮೊದಲೇ ಕೇರಳಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಈಗಾಗಲೇ ಅಂಡಮಾನ್ ನಿಕೋಬಾರ್ಗೆ ಮುಂಗಾರು ಮಾರುತಗಳು ಬಂದಿದೆ ಅಂತ. ಜೂನ್ ಮೊದಲ ವಾರದಲ್ಲಿ ಬರುತ್ತೆ ಅನ್ನುವಂಥದ್ದು ನಿರೀಕ್ಷೆ. ಆದರೆ ಈ ಬಾರಿ 8 ದಿನಗಳ ಮೊದಲೇ ಕೇರಳಕ್ಕೆ ಬರ್ತಾ ಇದೆ. ಅದಾದ ನಂತರ ಇದು ಕರ್ನಾಟಕ ಕೂಡ ವಿಸ್ತರಣೆ ಆಗುತ್ತೆ. ಕರ್ನಾಟಕಕ್ಕೆ ವಿಸ್ತರಣೆ ಆದ ನಂತರ ಅಂದರೆ ಕರಾವಳಿಗೆ ಬರುತ್ತೆ, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಆ ಭಾಗಕ್ಕೆ. ಅದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಇದು ಮುಂಗಾರು 8 ದಿನಗಳ ಕಾಲ ಮೊದಲು ಕೇರಳಕ್ಕೆ ಬರ್ತಾ ಇರುವಂಥ ವಿಚಾರ. ಇದರ ಜೊತೆಗೆ ಮುಂಗಾರು ದುರ್ಬಲ ಆಗ್ಬೋದು. ಹೀಗಾಗಿ ರೈತರೇ ಎಚ್ಚರ ಅಂತ ಕಳೆದ ವರ್ಷವೇ ಮೇ 24ನೇ ತಾರೀಕಿಗೆ ಎಂಟ್ರಿ ಕೊಟ್ಟಿತ್ತು ಮುಂಗಾರು. ಕೇರಳ ಪ್ರದೇಶಕ್ಕೆ ಯಾವೆಲ್ಲ ಅವಾಂತರಗಳಾಗಿತ್ತು ಎತ್ತ ಅನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ಈ ವರ್ಷದಲ್ಲಿ ದೇಶದಲ್ಲಿ ವಾಡಿಕೆಗಿಂತ ಕಡಿಮೆ ಆಗಬಹುದು ಮಳೆ ಅಂತ. ವಾಡಿಕೆಗಿಂತ ಅಂದರೆ ಹವಾಮಾನ ಇಲಾಖೆ ಏನು ಪ್ರಿಡಿಕ್ಟ್ ಮಾಡಿತ್ತು ಅದಕ್ಕಿಂತ ಕಡಿಮೆ ಆಗುತ್ತೆ ಅಂತ. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ನಿನೋ ಪರಿಣಾಮದಿಂದ ಮುಂಗಾರು ಮಾರುತಗಳು ದುರ್ಬಲ ಆಗಬಹುದು ಅಂತ. ಕಳೆದ 2 ವರ್ಷಗಳ ಕಾಲ ಉತ್ತಮ ಮಳೆಯಾಗಿದ್ದನ್ನು ನಾವು ನೋಡಿದ್ದೀವಿ. ಆ 2 ವರ್ಷಗಳ ಉತ್ತಮ ಮಳೆಯ ನಂತರ ಇದೀಗ 3ನೇ ವರ್ಷ ದುರ್ಬಲ ಆಗಬಹುದು, ದೇಶ ಅತ್ಯಂತ ಕಡಿಮೆ ಮಳೆಯನ್ನು ಎದುರಿಸಬಹುದು ಅಂತ ಹೇಳ್ತಿದ್ದಾರೆ. IMD ಅಂದರೆ ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಮಳೆ ದೀರ್ಘಾವಧಿ ಸರಾಸರಿ 92% ಇರುತ್ತೆ ಅಂತ. ಅವ್ರ ಲೆಕ್ಕಾಚಾರದ ಪ್ರಕಾರ %90ರಿಂದ %95 ಒಳಗೆ ಮಳೆ ಆದರೆ ಅದು ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇರೋದು. ಹೀಗಾಗಿ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ. ಇದಕ್ಕೆ ಕಾರಣ ಒನ್ಸ್ ಅಗೇನ್ ಎಲ್ನಿನೋ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂಥ ಎಲ್ನಿನೋ ಕಾರಣ ಅಂತ ಹೇಳ್ತಿದ್ದಾರೆ. ಕಡಿಮೆ ಮಳೆ ಆಗುವಂತಹ ಸಾಧ್ಯತೆ ಇದೆ, ರೈತರು ಎಚ್ಚರಿಕೆಯಿಂದ ಇರಬೇಕು. ಈ ಕಾರಣಕ್ಕಾಗಿ ಕಡಿಮೆ ಮಳೆ ಆಗ್ತಾ ಇದೆ. ಮುಂಗಾರು ಈ ಬಾರಿ ಬೇಗನೆ ಆರಂಭ ಆಗ್ತಾ ಇದೆ, 8 ದಿನಗಳ ಮೊದಲೇ ಆರಂಭ ಆಗ್ತಾ ಇದೆ. ಜೂನ್ ಜುಲೈ ನಂತರ ಈ ಎಲ್ನಿನೋ ಪ್ರಭಾವ ಹೆಚ್ಚಾಗುತ್ತೆ. ಇದರ ಪರಿಣಾಮವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳಬಹುದು ಅಂತ. ದೇಶದ ಒಟ್ಟಾರೆ ಸರಾಸರಿ ಮಳೆ 92%ಕ್ಕಿಂತ ಕೆಳಗೆ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. 92%ಕ್ಕಿಂತಲೂ ಕಡಿಮೆ ಆಗಬಹುದು ಅಂತ. ಅಂದರೆ ಈ ಸಾಮಾನ್ಯ ವರ್ಷಗಳಲ್ಲಿ ವಾಣಿಜ್ಯ ಮಾರುತಗಳು ಪೆಸಿಫಿಕ್ ಸಾಗರದಲ್ಲಿ ಎಲ್ಲವೂ ಕೂಡ ಆಗ್ತಾ ಇತ್ತು, ಭಾರತಕ್ಕೆ ಅದು ಸಹಾಯ ಆಗ್ತಾ ಇತ್ತು. ಆದರೆ ಈ ವರ್ಷ ಪೆಸಿಫಿಕ್ ಮಹಾಸಾಗರದ ಎಲ್ನಿನೋ ಆಗ್ತಾ ಇರುವಂತಹ ಪರಿಣಾಮವಾಗಿ ಅದು ಮಾರುತಗಳನ್ನು ದುರ್ಬಲಗೊಳಿಸುತ್ತೆ. ಹೀಗಾಗಿ ನಮ್ಮ ಕಡೆಗೆ ಬರಬೇಕಾಗಿದ್ದಂತಹ ಈ ಮಳೆಯ ಪ್ರಮಾಣ ಎಲ್ಲವೂ ಕೂಡ ಕಡಿಮೆಯಾಗಿ ಅದು ಭಾರತಕ್ಕೆ ಹೊಡೆತವನ್ನು ಕೊಡುತ್ತೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಅಂದರೆ ಇದರ ತೀವ್ರತೆ ಸೆಪ್ಟೆಂಬರ್ ಅಕ್ಟೋಬರ್ ಈ ಅವಧಿಯಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ ಅನ್ನುವಂತಹ ಸುದ್ದಿಗಳಿದೆ. ಹೀಗಾಗಿ ಈ ಮಳೆ ಪ್ರಮಾಣ ಒಟ್ಟಾರೆಯಾಗಿ ಕಡಿಮೆ ಆಗಬಹುದು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಇದರ ಜೊತೆಗೆ ಎಲ್ನಿನೋ ಪರಿಣಾಮ ಮಳೆ ಅಭಾವ ಆಗಬಹುದು ಅಂತ. ಏನಿದು ಎಲ್ನಿನೋ, ಏನು ಪರಿಣಾಮ ಆಗಿತ್ತು, ಭಾರತಕ್ಕೆ ಈ ಹಿಂದೆ ಹೆಂಗೆ ಬಂದಿತ್ತು ಎತ್ತ ಅನ್ನೋದನ್ನು ಸವಿಸ್ತಾರವಾಗಿ ಈ ಹಿಂದೆ ಇದೇ ಜೀಕರಣ ನ್ಯೂಸ್ DNL ನೋಡಿದ್ದೀವಿ. ಇದು ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದ ಪೆರು ಕರಾವಳಿ ಅಂತೇನಿದೆ, ಅಲ್ಲಿ ನೀರು ಕಾಯೋದಕ್ಕೆ ಆರಂಭ ಆಗುತ್ತೆ. ಆ ನೀರಿನ ಮೇಲ್ಮೈ ಕಾಯ್ತಾ ಏನಾಗುತ್ತೆ, ಗಾಳಿಯ ಒತ್ತಡದ ಕೇಂದ್ರ ಭಾರತದ ಕಡೆಯಿಂದ ಪೆಸಿಫಿಕ್ ಮಹಾಸಾಗರದ ಕಡೆಗೆ ಅದು ವರ್ಗಾವಣೆ ಆಗುತ್ತೆ. ಅದಾದ ನಂತರ ಭಾರತದ ಕಡೆಗೆ ಏನು ಬರಬೇಕಾಗಿತ್ತು ಮುಂಗಾರು ಮಾರುತಗಳು ಅವೆಲ್ಲವೂ ಕೂಡ ದಿಕ್ಕು ಬದಲಾವಣೆ ಆಗೋದಕ್ಕೆ ಶುರುವಾಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಮಾರುತಗಳು ದುರ್ಬಲಗೊಳ್ಳುತ್ತವೆ, ಮೋಡ ಮತ್ತು ತೇವಾಂಶದ ಪ್ರಮಾಣ ಕಡಿಮೆ ಆಗುತ್ತೆ. ಭಾರತಕ್ಕೆ ಬರಬೇಕಾಗಿದ್ದಂತಹ ಮಳೆ ಮೋಡಗಳನ್ನು ಎಲ್ನಿನೋ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ. ಪರಿಣಾಮವಾಗಿ ಭಾರತದಲ್ಲಿ ಮುಂಗಾರು ಮಾರುತಗಳು ದಿಕ್ಕು ಬದಲಿಸಿ ಮಳೆ ಕಡಿಮೆ ಆಗಿಬಿಡುತ್ತೆ.
ಮಳೆ ಕಡಿಮೆ ಆಗುತ್ತೆ. ಇದು ಕೂಡ ಭಾರತಕ್ಕೆ ಎಫೆಕ್ಟನ್ನು ಮಾಡಬಹುದು ಅನ್ನೋದು ಸದ್ಯಕ್ಕೆ ಹವಾಮಾನ ಇಲಾಖೆಯವರು ಹೇಳ್ತಾ ಇರೋದು. ನೀವು ನೋಡಿ, ಪೇರು ಕರಾವಳಿಯ ನೀರು ಬಿಸಿಯಾದಾಗ ಗಾಳಿ ಮೇಲಕ್ಕೆ ಏಳುತ್ತೆ. ಈ ಭಾಗದಲ್ಲಿ ಒತ್ತಡ ಏನಾಗ್ಬಿಟ್ರೆ ಕಡಿಮೆ ಆಗಿಬಿಡುತ್ತೆ. ಆ ಒತ್ತಡ ಕಡಿಮೆ ಆದಾಗ ಭಾರತಕ್ಕೆ ಬರಬೇಕಾಗಿದ್ದಂತಹ ಒಟ್ಟಾರೆ ಈ ಮಾರುತಗಳೇನಿದೆ ಅವು ದುರ್ಬಲ ಆಗ್ತಾ ಹೋಗುತ್ತೆ. ಈ ಮಾರುತಗಳೇ ದುರ್ಬಲ ಆಗ್ತಾ ಹೋಗೋದಾದರೆ ಮುಂಗಾರಿನ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಭಾರತದಲ್ಲಿ ಅದು ಕಡಿಮೆ ಆಗಬಹುದು ಅಂತ. ಹಿಂದೂ ಮಹಾಸಾಗರದಿಂದ ಭಾರತದ ಕಡೆಗೆ ಬರಬೇಕಾಗಿದ್ದಂಥ ತೇವಾಂಶ ಭರಿತ ಗಾಳಿ, ಪೆಸಿಫಿಕ್ ಮಹಾಸಾಗರದ ಈ ತೀವ್ರತೆ ಇವೆಲ್ಲವೂ ಕೂಡ ಕಡಿಮೆಯಾಗಿ ಭಾರತಕ್ಕೆ ಇಂಥದ್ದೊಂದು ಎಫೆಕ್ಟನ್ನು ಕೊಡಬಹುದು ಎನ್ನುವಂಥ ಸುದ್ದಿ. ಹೀಗಾಗಿ ಮಳೆ ಅಭಾವ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ನಾವು ಹಿಂದೆಯೂ ಕೂಡ ನೋಡಿದ್ವಿ. 90ರ ದಶಕದಲ್ಲಿ 80ರ ದಶಕದಲ್ಲಿ ಎಲ್ಲಿನೋ ಬಂದಾಗ ಒಂದು ಬಾರಿ ಅತಿ ಹೆಚ್ಚು ಮಳೆಯಾಗಿದ್ದನ್ನು ನೋಡಿದ್ದೀವಿ. ಒಂದು ಬಾರಿ ವಿಪರೀತವಾಗಿ ಬರಗಾಲ ಬಿದ್ದಿದ್ದನ್ನು ಕೂಡ ನೋಡಿದ್ದೀವಿ. ಅಂದರೆ ನಮ್ಮ ಅಂದಾಜಿನ ವಿರುದ್ಧವಾಗಿಯೂ ಕೂಡ ಕೆಲವೊಂದಿಷ್ಟು ಬಾರಿ ಇದು ನಡೆದಿದೆ. ಹಾಗಾದರೆ ಏನೇನಾಗುತ್ತೆ ಭಾರತದ ಮೇಲೆ ಪರಿಣಾಮ? ಮಳೆ ಕಡಿಮೆ ಆಗುವುದರಿಂದ ಕೃಷಿ ಉತ್ಪನ್ನಗಳ ಇಳುವರಿ ಕಡಿಮೆ ಆಗುತ್ತೆ, ಕುಸಿದು ಹೋಗ್ಬಿಡುತ್ತೆ. ಎಲ್ಲಿನೋ ಪ್ರಭಾವ ಹೆಚ್ಚಾದಾಗ ಭಾರತದಲ್ಲಿ ಬರಗಾಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. 2026ರ ದ್ವಿತೀಯಾರ್ಧದಲ್ಲಿ ಎಲ್ಲಿನೋ ಕಾಣಿಸಿಕೊಳ್ಳುವಂಥ ಲಕ್ಷ್ಯ. ಅಂದರೆ ದ್ವಿತೀಯಾರ್ಧದಲ್ಲಿ ನಾನು ಅವಾಗ ಹೇಳಿದಾಗೆ ಈ 4 ತಿಂಗಳ ನಂತರ ದ್ವಿತೀಯಾರ್ಧ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಜಾಸ್ತಿ ಆಗ್ಬೋದು. ಸಾಗರದ ಉಪ್ಪಿನಾಂಶದಿಂದಾಗಿ ಎಲ್ಲಿನೋ ಮತ್ತಷ್ಟು ಭೀಕರ ಆಗಬಹುದು ಅಂತ. ನೀವು ಕೃಷಿ ಉತ್ಪನ್ನದ ಉತ್ಪಾದನೆ ಕಡಿಮೆ ಆದರೆ ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆಯಿಂದ ಹಣದುಬ್ಬರ ಜಾಸ್ತಿ ಆಗುತ್ತೆ. ಆರ್ಥಿಕವಾಗಿಯೂ ಕೂಡ ನಾವು ಪೆಟ್ಟನ್ನು ತಿಂತೀವಿ. ಇದರ ಜೊತೆಗೆ ಬರಗಾಲ ಉಂಟಾಗುವಂಥ ಸಾಧ್ಯತೆ 60% ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲಿನೋ ಪ್ರಭಾವ ಹೆಚ್ಚಾಗಿ ಅದು ಅಮೆರಿಕಕ್ಕೆ ಏನಾದರೂ ಸಹಾಯ ಆಗಿ ನಮಗೆ ಏನಾದರೂ ವಾತಾವರಣದಲ್ಲಿ ಬದಲಾವಣೆಗಳಾಗಿ ಭಾರತಕ್ಕೆ ಹೊಡೆತ ಕೊಟ್ಟು ಬರಗಾಲವೂ ಕೂಡ ಉಂಟಾಗಬಹುದು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಎಲ್ಲಿನೋ ದ್ವಿತೀಯಾರ್ಧದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣ ಇದೆ. ಉಪ್ಪಿನಂಶದಿಂದಾಗಿ ಮತ್ತಷ್ಟು ಭೀಕರ ಆಗಿ 2023ರಲ್ಲಿ ಎಲ್ಲಿನೋ ಪ್ರಭಾವದಿಂದ ಆಗಸ್ಟ್ ತಿಂಗಳಲ್ಲಿ ಒಂದು ಒಣ ಹವೆ ಏನು ಬಂದಿತ್ತು 2023ರ ಆಗಸ್ಟ್ನಲ್ಲಿ, ಅದೇ ಪ್ರಮಾಣದಲ್ಲಿ ಈ ಬಾರಿ ಮತ್ತೊಮ್ಮೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿಯೂ ಕೂಡ ನಾವೆಲ್ಲರೂ ಕೂಡ ಸನ್ನದ್ಧರಾಗಿ ಇರೋಣ.